ಏನ್ ಸರ್ ಬಿಸ್ನೆಸ್ ಮಾಡಿದ್ದಾರೆ? ಈಗ ಅವ್ರು ಹೇಳಿದಾರೆ 3 ತಲೆಮಾರು ಅಂತ. ಭಗತ್ ಸಿಂಗ್ ಹೇಳ್ತಾರೆ ಎಲ್ಲರ ಹತ್ರನೂ ಸಮಾನ ಸಂಪತ್ತು ಹಂಚಿಕೆ ಆಗ್ಬೇಕು ಅಂತ. ಇಲ್ಲಿ ಭಗತ್ ಸಿಂಗ್ ಹೇಳಿದ ಮಾತಿಗೆ ವಿರುದ್ಧವಾಗಿದೆ ಅವ್ರ ಹತ್ರ ಇರೋ 3 ತಲೆಮಾರು. ಅದನ್ನ ಕರ್ನಾಟಕ ಜನರಿಗೆ ಹಂಚ್ಲಿ ಅವ್ರು ಇವಾಗ, ಅವರು ನಿಜವಾದ ಸೇವಕ ಆಗಿದ್ರೆ. ಅಲ್ಲ ಮೇಡಮ್, ಅದೆಲ್ಲ ಹಂಚೋ ಮಾತೆಲ್ಲ ದೂರದ ಮಾತು ಮೇಡಮ್. ಮುನ್ರತ್ನ ಹೇಳ್ತಾನೆ ಯಾವಾಗ್ಲಾರು ಏನು ಈ RR ನಗರ ಮುನ್ರತ್ನ. ಡಿ ಕೆ ಶಿವಕುಮಾರ್ ಇಸ್ ಎ ಪ್ಯೂರ್ ಬಿಸ್ನೆಸ್ ಮ್ಯಾನ್. ಆತ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಷ್ಟೇ. ರಾಜಕೀಯಕ್ಕೆ ಬಂದ್ರೆ ರಾಜಕೀಯನೂ ಬಿಸ್ನೆಸ್ ಆಗ್ಬೇಡ ಮೇಡಮ್. ಪೊಲಿಟಿಕ್ಸ್ ಈಸ್ ನಾಟ್ ಎ ಬಿಸ್ನೆಸ್, ಪೊಲಿಟಿಕ್ಸ್ ಈಸ್ ಎ ವೆಲ್ಫೇರ್. ನೀವು ಏನೋ ಸಮಾಜಕ್ಕೆ ಒಳ್ಳೆ ಕೊಡುಗೆ ಮಾಡಕ್ ಕೊಳ್ಳೆ ಹೊಡೆಯಕಲ್ಲ ಮೇಡಮ್. ಕೊಡುಗೆ ಕೊಡಕ್ ಬರೋದನ್ನ ಈಗ ನೋಡಿ, ಕಳ್ಳನ್ ಕೈಗೆ ನಾವು ಅಧಿಕಾರ ಕೊಟ್ರೆ ಏನ್ ಮಾಡ್ತಾನೆ? ದರೋಡೆಕೋರ ಕೈಗೆ ಅಧಿಕಾರ ಕೊಟ್ರೆ ಕೊಳ್ಳನೆ ಹೊಡೆಯೋದಲ್ಲ ಅವನು. ಸಿ, ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ, ದಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಸ್ಟೇಟ್. 2028ಕ್ಕೆ ಒಂದು ಬದಲಾವಣೆ ರಾಜಕೀಯ ಬರುತ್ತೆ ಅಂತ ನಾವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದೀವಿ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಕೊನೆ ಮೊಳೆ ಹೊಡೆದು ಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ತಾವೇನಂತೀರಾ ಸರ್? ಮೇಡಮ್ 100% ಹೊಡೆದ ಎಷ್ಟೋ ದಿನ ಆಗಿದೆ ಮೇಡಮ್. ದಿಸ್ ಈಸ್ ಓನ್ಲಿ ಕೌಂಟ್ ಡೌನ್. ಇನ್ನ ಇರೋಷ್ಟು ದಿನ ಅವರು ಏನೋ ರಾಜಕೀಯ ಮನೇನು ಒಂದು ಮಾತು ಹೇಳಿದಾರೆ, ಐ ಡೋಂಟ್ ಪ್ಲೇ ಫುಟ್ಬಾಲ್, ಐ ಪ್ಲೇ ಚೆಸ್ ಅಂತ. ಮೇಡಮ್ ಡೈಲಾಗು ನಾವ್ ಹೇಳೋದಲ್ಲ ಮೇಡಮ್, ರಾಜಕಾರಣಿಗಳು ಜನ ಹೇಳ್ತಾರೆ. ಜನ ಚೆಸ್ ಗೇಮ್ ಆಡ್ತಾರೆ. ಇಟ್ ಈಸ್ ನಾಟ್ ಪೊಲಿಟಿಷಿಯನ್. ಯಾರೋ ಒಬ್ಬ ಪೊಲಿಟಿಷಿಯನ್ ರಾಜಕೀಯದಲ್ಲಿ ಅಧಿಕಾರಕ್ಕೆ ಚೆಸ್ ಗೇಮ್ ಮಾಡಕ್ ಆಗಲ್ಲ. ಓಕೆ, ಮನೇನು ಅದನ್ನೇ ಹೇಳ ಕನ್ನಡ ಪರ್ವದಲ್ಲೆಲ್ಲ ಅದೇ ಹೆಡ್ಲೈನ್ಸ್ ಆಯ್ತು. ನಾನು ಹಿಂದೆ ಫುಟ್ಬಾಲ್ ಆಡ್ತಾ ಇದ್ದೆ. ಫುಟ್ಬಾಲ್ ಯಾರು ಆಡ್ತಾರೆ 2028ಕ್ಕೆ ಜನ ಡಿಸೈಡ್ ಮಾಡ್ತಾರೆ. ಯಾವ ರಾಜಕೀಯ ಪಕ್ಷಗಳನ್ನ 224 MLAಗಳನ್ನ ನೀವು ಕೊಳ್ಳೆ ಹೊಡೆದಿರೋದನ್ನ ಜನ ತಮ್ಮ ಚುನಾವಣೆಯಲ್ಲಿ ಯಾವ ರೀತಿ ನಿಮ್ಮನ್ನ ಫುಟ್ಬಾಲ್ ಆಡ್ತಾರೆ ಅದನ್ನ ನಾವು ಕಾದ್ ನೋಡ್ತೀವಿ. ಖಂಡಿತವಾಗಿ ನೆಕ್ಸ್ಟ್ ಈಗ ಬಿಜೆಪಿ ಹೋಗುವ ಬಿಜೆಪಿಲಿ ಮುಖ್ಯಮಂತ್ರಿ ತಾನೇ ಆಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದಾರೆ. ಮೋದಿಗೆ ಬೇಕಾದಂತ ವ್ಯವಸ್ಥೆಯನ್ನ ಬೆಂಗಳೂರಿನಲ್ಲಿ ಸೃಷ್ಟಿಸ್ತಾ ಇದಾರೆ. ಹೌದು ಅಲ್ವಾ ಸರ್? ಮೇಡಮ್, ದೇಶಕ್ಕೆ ಮೋದಿ, ಕರ್ನಾಟಕಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಮೋದಿ. ಹೌದೌದು. ಎರಡನೇ ನನ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ಅವರೇ ಹೇಳ್ಕೊಂತ ಇರೋದು 3 ತಲೆಮಾರ್ಗಿದೆ ಅಂತ ಅವರೇ ಹೇಳ್ಕೊಂತ ಇರೋದು. ಹಂಗಾಗಿ ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್. ಸೊ ಮೋದಿ ಅವ್ರು ಏನ್ ಮಾಡ್ತಾರೋ ರಾಜ್ಯದಲ್ಲೇ ಇವರು ಅದನ್ನೇ ಮಾಡ್ತಾ ಇರೋದು. ಖಂಡಿತವಾಗಿ ಮೇಡಮ್, ನಮ್ಮನ್ನ ಯಾರು ಇವರು ಉಳಿಸಿಲ್ಲ ಮೇಡಮ್. ಮಕ್ಕಳ ಭವಿಷ್ಯವನ್ನ, ಇವತ್ತಿನ ಕರ್ನಾಟಕದ ದೇಶದ ಭವಿಷ್ಯವನ್ನ ಮೋದಿ ಉಳಿಸಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಉಳಿಸಿಲ್ಲ. ನನಗೆ ಹೇಳಲಿಕ್ಕೆ, ಬೀಯಿಂಗ್ ಎ ಪೊಲಿಟಿಷಿಯನ್, ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್. ಓಕೆ, ಅವ್ರ ಮನೆ ನೋಡ್ಕೊಂಡಿದ್ದಾರೆ, ಸದಾಶಿವನವರ ಮನೆ ನೋಡ್ಕೊಂಡಿದ್ದಾರೆ, ಅವ್ರ ಆಸ್ತಿ ನೋಡ್ಕೊಂಡಿದ್ದಾರೆ, ಅವ್ರ ಜೀವನ ನೋಡ್ಕೊಂಡಿದ್ದಾರೆ, ಅವ್ರ ಆಸೆ ಇತ್ತು. ಸದಾಶಿವನ ನಗರದ ಮನೆ ಹತ್ರ ಯಾರು ಬರ್ಬೇಡ್ರಪ್ಪ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕರ್ನಾಟಕದ ಜನತೆಗೆ ಸೇರಿರುವಂತ ಇದು ವಿಧಾನಸೌಧ ಅಂಗಳವನ್ನ ಇವತ್ತು ಇಡೀ ದೇಶದ ಯುವಕರಿಗೆ ಕುಣಿಯಾಗಿ ಬಿಟ್ಟಿದಾರಲ್ಲ, ಇದು ಯಾವ ನ್ಯಾಯ ಅಂತ. ಅಲ್ಲ ಮೇಡಮ್, ದಿಕ್ ತಪ್ಸಕ್ಕೆ ಈಗ 99.99% ಕರ್ನಾಟಕದಲ್ಲಿ ಬರೀ ಸಮಸ್ಯೆಗಳೇ ಇದೆ. ಜನರ ಮುಖದಲ್ಲಿ ನಗು ಇಲ್ಲ. ಅದೊಂಥರ ತೋರ್ಪಡಿಕೆ ನಗುವನ್ನ ಎಷ್ಟೋ ಜನ ಫ್ಲಾಗ್ ಕಟ್ಕೊಂಡು ನಮ್ಗೆ ಗೌರವ ಇದೆ ಫ್ಲಾಗ್ ಬಗ್ಗೆ. ಬಟ್ ಆ ಫ್ಲಾಗ್ ಎತ್ಕೊಂಡಾಗ ಖುಷಿ ಇರ್ಬೇಕಲ್ವ ಮುಖದಲ್ಲಿ. ಅದನ್ನ ನೀವು ಎಲ್ಲಿ ಬಾಡಿಗೆ ಕೊಡ್ತಾ ಇರಕ್ಕಾಗತ್ತೆ? ಫ್ಲಾಗ್ ನೇನೋ ನೀವು ಹಣ ಕೊಟ್ಟು ತಂದು ಬೇಕಾದ್ರೆ ಸಂಭ್ರಮಾಚರಣೆ ಮಾಡಬಹುದು. ನಗುವನ್ನ, ನೆಮ್ಮದಿನ ಎಲ್ಲಿಂದ ಹಣ ಕೊಟ್ಟು ತಗೊಂಡ್ಬರ್ತೀರಾ ಮೇಡಮ್? ಯಾರ ಮುಖದಲ್ಲೂ ನಗು ಉಳಿದಿಲ್ಲ. ಆ ಮಟ್ಟಿಗೆ ಲೂಟಿ ಆಗಿದೆ. ಬದಲಾವಣೆ ಖಂಡಿತ ಆಗತ್ತೆ. ನೀವ್ ಹೇಳಿದ್ರೆ ನಗು ಉಳಿದಿಲ್ಲ ಅಂತ. ಆದ್ರೂ ಅವರು ಈಗ ಬಿಡದಿ ಮತ್ತೆ ಆನೆಕಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಾರ್ವಾಡಿಗಳಿಗೆ, ಸೈಟುಗಳಿಗೆ, ಬನಿಯಾಗಳಿಗೆ ನಾನು ಮಾರೇ ತೀರ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೌ ಟು ಕಂಟ್ರೋಲ್ ಹಿಮ್? ಇಲ್ಲ, ಜನ ಬೀದಿಗೆ ಬರ್ಬೇಕು ಮೇಡಮ್. ಒಬ್ಬ ಮೋದಿ ಅವರನ್ನ ಪಾರ್ಲಿಮೆಂಟ್ ಇಂದ ಓಡಕ್ತಾರ. ಮೋದಿ 20ನೇ ತಾರೀಕು ಆ ಹುಡುಗರು ನಡ್ಕೊಂಡು ಹೋಗಕ್ಕೆ ಪಾರ್ಲಿಮೆಂಟ್ಗೆ ಬರೀ ಏನೋ ಒಂದು ನಾವು ಅಲ್ಲಿಗೆ ನಾವು ಬಂದಲ್ಲಿ ನಾವು ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ನಡ್ಕೊಂಡು ಹೋಗಿದ್ದಕ್ಕೆ ಅಲ್ಲಿರುವಂತ ಸಂಸದರು ಓಡೋಗಿದ್ದಾರೆ ಅಂತಂದ್ರೆ 544 ಸಂಸದರು, ದೇಶದ ಪ್ರೈಮ್ ಮಿನಿಸ್ಟರ್ ಅಲ್ಲಿಂದ ಪಲಾಯನ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಈ ದೇಶದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ನಾನೇ ಅಂತಂದವರು ಓಡೋಗಿದ್ದಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ಲೆಕ್ಕನೂ ಇಲ್ಲ ಮೇಡಮ್. ಜನ ಬೀದಿಗೆ ಬರ್ಬೇಕು, ಪ್ರಶ್ನೆ ಮಾಡ್ಬೇಕು, ಲೆಕ್ಕಾಚಾರ ಕೇಳಬೇಕು. ವೋಟ್ ಇದೆಲ್ಲ ಇಂಪ್ಯಾಕ್ಟ್ ವೋಟಲ್ಲಿ ಆಗುತ್ತೆ ಮೇಡಮ್. ವಿ ಹ್ಯಾವ್ ಟು ಜಸ್ಟ್ ವೇಟ್ ಅಂಡ್ ವಾಚ್. ಇದ್ರ ಜೊತೆಗೆ ನಮ್ಮ ಪ್ರಶ್ನೆಗಳಿಗೆ, ಜರ್ನಲಿಸ್ಟ್ ಪ್ರಶ್ನೆಗಳಿಗೆ ಪಕ್ಷದ ವಕ್ತಾರರು ಯಾವಾಗ್ಲೂ ಉತ್ತರಿಸೋದು ವಿಚಾರ ಇದೆ, ನಿಮಗೆ ಗೊತ್ತಿದೆ. ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ನಾಗರಾಜ್ ಅವರನ್ನ ಕೇಳಿದ್ರೆ ನಾವು ನಿಮ್ಮ ಯಾವುದೇ ಪ್ರಶ್ನೆಗೆ ಉತ್ತರಿಸಲ್ಲ ಅಂತ ಹೇಳಿ ಬೋರ್ಡ್ ಹಾಕ್ತಾ ಇದ್ದಾರೆ. ಏನಂತೀರಾ ಈಗ? ಎಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು ಅಂತ ಹೇಳ್ಬೇಕು ಮೇಡಮ್. ಯಾಕೆ ಅಂತಂದ್ರೆ ಯಾವ ಮೋದಿನ 12 ವರ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅಂತ ಹೇಳಿ ನಾವುಗಳು ಕಿಂಡಲ್ ಮಾಡಿದ್ವಿ, ಪ್ರಶ್ನೆ ಮಾಡಿದ್ವಿ. ಸೇಮ್ ಥಿಂಗ್ ಅಪ್ಲೈಸ್ ಇವನ್ ಟು ಕಾಂಗ್ರೆಸ್ ಆಲ್ಸೋ. ಅಲ್ಲ ಮೇಡಮ್, ಇವ್ರು ಮಾಡೋ ಕಚಡ ಕೆಲಸಗಳಿಗೆ, ಭ್ರಷ್ಟಾಚಾರಕ್ಕೆ, ಲೂಟಿಗೆ ಮೇಡಮ್ ಅವ್ರು ಯಾವ ಮುಖ ಹಿಡ್ಕೊಂಡು ಉತ್ತರ ಕೊಡ್ತಾರೆ? ನೀವ್ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಹತ್ರ ಉತ್ತರ ಇಲ್ಲ ಅಂತಂದ್ರೆ ಅವ್ರ ಆ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಬಿದ್ದೋಗಿದೆ ವ್ಯವಸ್ಥೆ. ಮತ್ತೆ ಆ ಸರ್ಕಾರದ ವ್ಯವಸ್ಥೆ ಆ ಕೆಳಮಟ್ಟಕ್ಕೆ ಬಿದ್ದೋಗಿದೆ, ಆ ಪಕ್ಷ ಆ ಮಟ್ಟಕ್ಕೆ ಬಿದ್ದೋಗಿದೆ ಅನ್ನೋದು ಅನ್ಕೊಬೇಕಷ್ಟೇ ಮೇಡಮ್. ಒಂದು ಹಂತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಪರ್ಮನೆಂಟ್ ಆಗಿ ಕಾಂಗ್ರೆಸ್ ನ ತೆಗೆದು ಎಸ್ದು ಬಿಟ್ಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಅದೇ ಸ್ಟೇಜ್ ಬಂದ್ ಕೂತಿದ್ಯಾ ಅಂತ.
100% ಮೇಡಮ್. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಈ ಮೂರು ಪಕ್ಷಗಳು, ನಾನು ಐ ಆಮ್ ನಾಟ್ ಎ ಸಪೋರ್ಟರ್ ಆಫ್ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಮೂರು ಜನರ ಆಡಳಿತದಲ್ಲಿ ಕರ್ನಾಟಕದಲ್ಲಿ 11,000 ಕೆರೆಗಳು ಮಾಯ ಆಗಿದೆ. ನುಂಗಿ ನೀರು ಕುಡಿದು ಹಾಕ್ಬಿಟ್ಟಿದ್ದಾರೆ. ಕರ್ನಾಟಕವನ್ನ 8.5 ಲಕ್ಷ ಸಾಲಕ್ಕೆ ಈಡು ಮಾಡಿದ್ದಾರೆ. ಭಾರತ ದೇಶದ ಸಾಲ 200 ಲಕ್ಷ ಕೋಟಿ ಆದ್ರೆ ಕರ್ನಾಟಕದ 8.5 ಲಕ್ಷ ಕೋಟಿ ಸಾಲ ಇದೆ ಮೇಡಮ್. ಮೂರು ಪಕ್ಷಗಳ ಬಂದಂತ ನಾಯಕರು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಬೆಳೆದ್ರೆ ಹೊರತು 3 ತಲೆಮಾರಿಗೆ ಅಟ್ಲೀಸ್ಟ್ ಐ ಟು ಅಪ್ರಿಶಿಯೇಟ್ ಡಿ ಕೆ ಶಿವಕುಮಾರ್ 3 ತಲೆಮಾರು ಅಂತ ಹೇಳ್ಕೊಂತಾರೆ. ಮೂರಲ್ಲ ಮೇಡಮ್, 100 ತಲೆಮಾರ್ಗಾಗಷ್ಟು ಕಾಸುಗಳು ಮಾಡಿ ಇಟ್ಕೊಂಡ್ಬಿಟ್ಟವ್ರೆ. ಈ ರಾಜ್ಯದ ರಾಜಕಾರಣಿಗಳು, ಈ ರಾಜ್ಯದ MLAಗಳು, MP ಗಳು, ನಾವು ಹೆಸರು ಹೇಳಕ್ ಆಗೋದಿಲ್ಲ. ಅಟ್ಲೀಸ್ಟ್ ಈ ದಿಸ್ ಪರ್ಸನ್ ಓಪನ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಲ್ಲ 3 ತಲೆಮಾರು, 3 ಅಥವಾ 100 ಕನ್ಫ್ಯೂಷನ್ ಇದೆ. ಓಕೆ, ಅಪ್ಪಿತಪ್ಪಿ ಏನಾದ್ರು ಅದನ್ನ ನಮ್ಗೆ 3 ಕೆಲಸ ಅಥವಾ 100 ತಲೆಮಾರು ಅಂತ ಕೆಲಸ ಗೊತ್ತಿಲ್ಲ ನಮ್ಗೆ. ಬಟ್ ಸಾಮಾನ್ಯವಾಗಿ ಇವತ್ತಿನ ಈ ಭ್ರಷ್ಟ ರಾಜಕಾರಣಿಗಳ ಬೆಲೆ ಒಂದು 100 ತಲೆಮಾರು, 100 ಮೇಡಮ್ 100 ತಲೆಮಾರ್ಗಾಗಷ್ಟು ಆಸ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಕೊಳ್ಳೆ ಹೊಡೆದಿದ್ದಾರೆ, ಲೂಟಿ ಮಾಡಿದ್ದಾರೆ, ನಮ್ಮನ್ನೆಲ್ಲ ನಗ್ನ ಮಾಡಿದ್ದಾರೆ, ನಮ್ಮ ಭವಿಷ್ಯಗಳನ್ನ ತಿಂದಾಕಿದ್ದಾರೆ. ಈ ಆಲ್ಫಾ ಏನೋ ಝೆನ್ ಜನರೇಷನ್ ಆಗಿರ್ಬೋದು, ಝೆನ್ ಆಲ್ಫಾ ಆಗಿರ್ಬೋದು, ಇವರೆಲ್ಲ ಮುಂದಿನ ಪೀಳಿಗೆ ಇದೆಯಲ್ಲ ಮೇಡಮ್, ಇವ್ರುಗಳಿಗೆ ಏನೂ ಉಳಿಸಿಲ್ಲ ಮೇಡಮ್. ಅವತ್ತು ಬ್ರಿಟಿಷರು ಲೂಟಿ ಮಾಡಿದ್ರು, ಇವತ್ತು ಈ ಭ್ರಷ್ಟರು ಲೂಟಿ ಮಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ಅಂತ್ಯ ಆಗೋಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಸರ್? ಸೋಲ್ಬೇಕು ಅವ್ರು ಅನ್ಕೊಂಡಿದ್ದಾರೆ ಇದು ಶುರು, ನಾನು ಬಿಜೆಪಿಗೆ ಹೋಗ್ತೀನಿ ಅಂತ. ಮೇಡಮ್, ತಮಿಳ್ನಾಡಲ್ಲಿ ಸ್ಟಾಲಿನ್ ಸೋತ್ನಲ್ಲ, ಆ ತರ ಡಿ ಕೆ ಶಿವಕುಮಾರ್ ಸೋಲ್ಬೇಕು ಮೇಡಮ್. ಕರ್ನಾಟಕ ವಿಲ್ ಸೆಟ್ ದಟ್ ಎಕ್ಸಾಂಪಲ್ ಅಂಡ್ ಇಟ್ ವಿಲ್ ಸೆಟ್ ದಟ್ ಎಕ್ಸಾಂಪಲ್. ಇಟ್ ವಿಲ್ ಡೆಫಿನೆಟ್ಲಿ ಸೆಟ್ ದಟ್ ಎಕ್ಸಾಂಪಲ್. ಪ್ರಾರ್ಥನೆ ಯಾವತ್ತೂ ಸುಳ್ಳಾಗಲ್ಲ ಮೇಡಮ್. ಅದನ್ನು ಡಿ ಕೆ ಶಿವಕುಮಾರ್ ಹೇಳಿರೋದು. ನಮ್ಮ ಪ್ರಯತ್ನ ಫೈಲ್ ಆಗ್ಬೋದು, ಪ್ರಾರ್ಥನೆ ಇದು ನಮ್ಮೆಲ್ಲ ಪ್ರಾರ್ಥನೆ ಮೇಡಮ್. ಡೆಫಿನೆಟ್ಲಿ ಆ ಪ್ರಾರ್ಥನೆ ನಮ್ಗೆ ಕಾಂಗ್ರೆಸ್ ಬರೋದಲ್ಲ, ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಸೋಲ್ಬೇಕು ಮೇಡಮ್. ಈ ಶುಡ್ ಬಿ ಥಾಟ್ ಎ ಲೆಸನ್. ರಾಜಕಾರಣವಾಗಿ ಅವ್ರ ರಾಜಕೀಯವಾಗಿ ಅಂತ್ಯ ಆಗ್ಬೇಕು. ಯಾಕಂದ್ರೆ ಯಾವ SM ಕೃಷ್ಣ ಮೇಲೆ ಒಂದಷ್ಟು 100 ಅಲಿಗೇಷನ್ ಇದಾವೆ. ಬೆಂಗಳೂರನ್ನ ಮೊದಲಿಗೆ ಮಾರಾಟಕ್ಕಿಟ್ಟ ವ್ಯಕ್ತಿ ಅಂತ, ಆ ವ್ಯಕ್ತಿ ಹೆಸರಲ್ಲಿ ಇವರು ಹೈವೇಗಳನ್ನ ಕಟ್ಟಿದ್ದಾರೆ. ನಾಳೆ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಹೈವೇ ಕಟ್ಟಿದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಎಸ್ ಇಲ್ಲ ಅಲ್ಲ, ಬಿಟ್ರೆ ಇಡೀ ಭಾರತವನ್ನ ಬಿಜೆಪಿ ಸೇಲ್ ಮಾಡಿಬಿಟ್ಟಿದ್ದಾರೆ. ಈ ಕರ್ನಾಟಕವನ್ನ, ಇವು ಅಳಿದು ಉಳಿದಿರೋ ಕರ್ನಾಟಕವನ್ನ ಕಾಂಗ್ರೆಸ್ ಮುಗಿಸ್ತಾ ಇದೆ ಮೇಡಮ್. ನಾವು ಕಾಂಗ್ರೆಸ್ ಪ್ರಬುದ್ಧರು ಅನ್ಕೊಂಡಿದ್ದೆ, ನೀವ್ ಹೇಳಿದಾಗೆ ಎಲ್ಲೋ ಗಾಂಧಿ ತತ್ವಗಳು ಅಂತ. ಇಲ್ಲ, ಇವರಲ್ಲಿ ಏನು ಉಳಿದಿಲ್ಲ ಮೇಡಮ್. ನಿಕೋಬಾರ್ಗೆ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಹೇಳ್ತಾರೆ ಅಲ್ಲಿನ ಕಾಡ ಕಡಿಬೇಡಿ ಅಂತ. 100% ಒಪ್ಕೊಳ್ತೀವಿ, ಕಾಡ್ ಕಡಿಬೇಡಿ. ಅದೇ ಬೆಂಗಳೂರಿನ ಬಿಡದಿನಲ್ಲಿ ಬಿಡದಿ ಆನೇಕಲ್ಲು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಸೇಲ್ಗಿಟ್ಟವ್ರಲ್ಲ, ಇದ್ರ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಲ್ಲ. ಅಲ್ಲ ನೋಡಿ, ಪಕ್ಷದವರೇ ಹೇಳಿದ್ರು, ಅವರು ರಾಹುಲ್ ಗಾಂಧಿಗೆ ಹೇಳ್ತಿದಾರಂತೆ ಇಲ್ಲಿ ಆಡಳಿತಾತ್ಮಕ ಸಮಸ್ಯೆ ಆಗ್ತಾ ಇದೆ ಹೊರತು ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಟ್ಟಿದಾರಂತೆ ರಾಹುಲ್ ಗಾಂಧಿ ಅವ್ರಿಗೆ. ಗೊತ್ತಾಗುತ್ತೆ ಬಿಡಿ ಮೇಡಮ್. ಏನ್ ರಾಹುಲ್ ಗಾಂಧಿ ಮನೇಲಿ 3 ಜನ ಪ್ರೈಮ್ ಮಿನಿಸ್ಟರ್ ಆಗವ್ರೆ, ಎಲ್ಲ ಚಿನ್ನದ ಸ್ಪೂನ್ ಇಟ್ಕೊಂಡು ಬೆಳಕಂಬಂದಂತನು. ಅಂತವ್ರ ನಮ್ಗಂಡು ಓಟ್ ಹಾಕೋದು ನಮ್ಮಂತವ್ರ ಚಪ್ಲಿಲಿ ಹೊಡ್ಕೊಳ್ಬೇಕು. ನಾವು ಅಷ್ಟೇ ರಾಹುಲ್ ಗಾಂಧಿ ನೋಡ್ಕೊಂಡು ಓಟ್ ಹಾಕೋದು, ನಮ್ಮನ್ನು ಚಪ್ಲಿಲಿ ಹೊಡ್ಕೊಬೇಕು. ನಾವು ನಮ್ಮ ಚಪ್ಲಿ ನಾವೇ ಹೊಡ್ಕೊಳ್ಬೇಕು ಅವ್ರಿಗೆ. ಹಾಗಾಗಿ ಇಟ್ ಡಸಂಟ್ ಮ್ಯಾಟರ್. ರಾಹುಲ್ ಗಾಂಧಿಗೆ ಬೇರೆ ಬೇರೆ ಕೇರಳದಲ್ಲಿ, ಕರ್ನಾಟಕದಲ್ಲಿ ಕೂತ್ಕೊಂಡು ಕೇರಳದಲ್ಲಿ ಗೆಲ್ಲಿಸ್ಕೊಂಡ್ರು. ಅವ್ರಿಗೆ ಏನ್ ಮೇಡಮ್ ಗೆಲುವು ಇಷ್ಟ ಇಂಪಾರ್ಟೆಂಟ್. ಇನ್ನೊಂದಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬರ್ತದ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟೇ ಹೊರತು ರಾಹುಲ್ ಗಾಂಧಿ ಅಂತವ್ರಿಗೆ ಅವ್ರಿಗೆ ಕರ್ನಾಟಕ ಹಾಳಾಗಿ ಹೋಗ್ಲಿ ಏನಾಗ್ಬೇಕಾಯ್ತು ಅವ್ರಿಗೆ? ಅಟ್ಲೀಸ್ಟ್ ಆ ವ್ಯಕ್ತಿ ಪ್ರಬುದ್ಧ ಆಗಿದ್ರೆ ನಿಲ್ಸಿರೋನು, ಏನೋ ಇದನ್ನ ಬಿಡದಿನಲ್ಲಿ ನಿಲ್ಸಿರೋನು, ಆ ರೈತರನ್ನ ಉಳಿಸಿರೋನು. ಇವೆಲ್ಲ ಡ್ರಾಮಾ ಮಾಸ್ಟರ್ಗಳು ಮೇಡಮ್. ರಾಹುಲ್ ಗಾಂಧಿ ಇಸ್ ಎ ಬಿಗ್ ಡ್ರಾಮಾ ಮಾಸ್ಟರ್ ಮೇಡಮ್. ನಾನು ಮುಂಚೆ ಅನ್ಕೊಂಡಿದ್ದೆ ಪ್ರಬುದ್ಧ ಅಂತ. ಒಕ್ಕಲಿಗ ಬೃಹತ್ ಜನಾಂಗ ಕರ್ನಾಟಕದಲ್ಲಿ ಇವತ್ತು ಒಕ್ಕಲಿಗರಿಗೆ ಬಹಳ ನಿರಾಶೆ ಆಗೋಯ್ತಾ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧಿಕಾರಕ್ಕೆ ತಂದ ಮೇಲೆ? ಇಬ್ರು ಒಕ್ಕಲಿಗರು ಹಂಗೆ ಅವ್ರೆ ಮೇಡಮ್. ಬೆಳಗ್ಗೆ ಲಟಿ ಪಿಟಿಗಳು ಇಬ್ರು ಒಕ್ಕಲಿಗರು. ನಾನು ಒಬ್ಬ ಒಕ್ಕಲಿಗನಾಗಿ ನಾನು ಎಲ್ಲಿ ಜಾತಿ ಹೇಳಕ್ ಹೋಗಲ್ಲ. ಬಟ್ ನಾವಮ್ಮ ಜಗದೀಶ್ ಕುಮಾರ್ ಅಂತ ಹೆಸರಿಟ್ಟಿದ್ರೆ ನಾವು ಗೌಡ್ರು ಅಂತ ಇಟ್ಕೊಂಡಿಲ್ಲ. ಕಾರಣ ಯಾಕೆ ಅಂತಂದ್ರೆ ಸೆಕ್ಯುಲರ್ ವಿಚಾರಗಳಲ್ಲಿ ನಮ್ಮ ತಂದೆ ತಾಯಿ ಇಟ್ಟಂತ ಆ ಪ್ರಬುದ್ಧತೆ. ಬಟ್ ಇವ್ರುಗಳು ಬೆಳಗ್ಗೆ ಎದ್ರೆ ಇಬ್ರು ಪಂಚೆ ಕಟ್ಕೊಂಡು ಏನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ನಂದು ಅಂತ ಹೇಳ್ತಾರೆ. ಆ ಬಿಡದಿ ನೋಡಿ ಮೇಡಮ್, ಭಾರತದಲ್ಲಿ ಆ ವಿದ್ಯಾರ್ಥಿಗಳು ಮಾಡಿದಂತ ಹೋರಾಟ ಎಷ್ಟು ಸಕ್ಸಸ್ಫುಲ್ ಆಯ್ತು. ಒಬ್ಬ ರಾಜಕಾರಣಿ ಈಗ ಇಳಿಬೇಕಾಗಿದೆ, ಅದೇ ರೀತಿ ಕನ್ನಡಿಗ ಹೋರಾಟ ಮಾಡಬೇಕಾಗಿದೆ. ಅಲ್ಲ ನೋಡಿ, ವಿದ್ಯಾರ್ಥಿಗಳು ಮತ್ತೆ ಯುವ ಜನತೆ ಮಾಡುವಂತ ಹೋರಾಟ ಸಕ್ಸಸ್ಫುಲ್ ಆಗುತ್ತೆ, ರಾಜಕಾರಣಿಗಳು ಮಾಡುವಂತ ಹೋರಾಟ ಸಕ್ಸಸ್ಫುಲ್ ಆಗಲ್ಲ ಅನ್ನೋದಕ್ಕೆ ಬಿಡದಿ ಮತ್ತೆ ಕುಮಾರಸ್ವಾಮಿನೇ ಒಂದು ಉದಾಹರಣೆ. ರೈತರು ಯಾವತ್ತಿನೇ ಆಗಿರ್ಲಿ ನ್ಯೂಟ್ರಲ್ ಆಗಿ ಹೋರಾಟಗಳನ್ನ ಮಾಡಿದ್ರೆ ಮಾತ್ರ. ಯಾಕಂದ್ರೆ ಒಬ್ಬ ರಾಜಕಾರಣಿಯಿಂದ ಅವರು ದಿಕ್ ತಪ್ಸೆ ತೆಗಿಸ್ತಾರೆ, ಅವನ ಇಂಟ್ರೆಸ್ಟ್. ಅಲ್ಲಿ ಏನೋ ಬಿಡದಿ ಹೆಸರಲ್ಲಿ ನಿಖಿಲ್ ಕುಮಾರಸ್ವಾಮಿನ ಪ್ರೊಜೆಕ್ಟ್ ಮಾಡ್ಬೇಕು, ಅಷ್ಟ್ ಬಿಟ್ರೆ ಕುಮಾರಸ್ವಾಮಿಗೆ ರೈತರು ಉಳಿಸ್ಬೇಕು ಅಂತ ಅನ್ಸಿದೆ. ಇಬ್ರು ಒಕ್ಕಲಿಗ್ರೆ
ಡಿ ಕೆ ಶಿವಕುಮಾರ್ ಇಸ್ ಆಲ್ಸೋ ಒಕ್ಕಲಿಗ ಅಂಡ್ ಕುಮಾರಸ್ವಾಮಿ ಅವರು ಒಕ್ಕಲಿಗ. ಜನ ಡಿಸೈಡ್ ಮಾಡ್ತಾರೆ ಬಿಡಿ ಮೇಡಮ್ ಮುಂದಿನ ದಿನಗಳಲ್ಲಿ. ಕರೆಕ್ಟ್ ಆಗಿ ಕನ್ಕ್ಲೂಷನ್ ಹೇಳಿದ್ರಿ ಸರ್. ಯಾವುದೇ ಹೋರಾಟಗಳು ರಾಜಕೀಯ ಇರಬಾರ್ದು, ರಹಿತವಾಗಿರ್ಬೇಕು ಅನ್ನೋ ವಿಚಾರನ. ಇನ್ನು ಡಿ ಕೆ ಶಿವಕುಮಾರ್ ಅವರ ಏನು ಒಂದು ರಾಜಕೀಯ ಜೀವನ ಅಂತ್ಯ ಕಾಲಕ್ಕೆ ಬಂದಿದೆ. ಅಲ್ಲ ಮೇಡಮ್, ನಾವ್ ಹೇಳೋದಲ್ಲ, ನಾವ್ ಹೇಳೋದು ತಪ್ಪಾಗುತ್ತೆ, ಸಮಯ ಹೇಳುತ್ತೆ ಮೇಡಮ್. 2028 ಈ ಸೆಡ್ ಫುಟ್ಬಾಲ್ ಅಂಡ್ ಚೆಸ್ ಅಂತ. ಫುಟ್ಬಾಲ್ ಚೆಸ್ ಜನ ಆಡ್ತಾರೆ ಮೇಡಮ್, ಜನ ಓಟ್ ಹಾಕೋದು. ಆಯಪ್ಪನ್ ಒಂದೇ ಓಟ್ ಇರೋದು, ಜನ ಓಟ್ ಹಾಕೋದು, ಜನ ಫುಟ್ಬಾಲ್ ಆಡ್ತಾರೆ. ಜನ ವಿಲ್ ದ ವೋಟರ್ಸ್ ವಿಲ್ ಪ್ಲೇ ಚೆಸ್ ಗೇಮ್. ಅದಕ್ಕೆ ಉತ್ತರ ರೆಡಿ ಇರ್ಬೇಕಷ್ಟೇ ಅವರೆಲ್ಲ. ಇವತ್ತೇನೋ ಅಧಿಕಾರ ಇದೆ, ಮಜಾ ಮಾಡ್ಲಿ. ನೋಡಿ, ಅಲ್ಲಿ ದೆಹಲಿ ಹೋರಾಟದಲ್ಲಿ, ಜಾರ್ಖಂಡ್ ಹೋರಾಟದಲ್ಲಿ ಕುಮಾರಸ್ವಾಮಿ ಇರ್ಲಿಲ್ಲ. ಅಲ್ಲಿ ಕುಮಾರಸ್ವಾಮಿ ಆಗಿರ್ಬೋದು, ದೊಡ್ಡ ಪ್ರಬುದ್ಧ ರಾಜಕಾರಣಿಗಳು ಯಾರು ಇಲ್ಲ, ಬಟ್ ಆದ್ರೂ ಸಕ್ಸಸ್ಫುಲ್ ಆಯ್ತು. ಯುವಕರ ಹೋರಾಟಕ್ಕೆ ಇವರೇ ಹೋಗಿದ್ರು ಡಿ ಕೆ ಶಿವಕುಮಾರ್ ಅಲ್ಲಿ. ಇಲ್ಲಿ ಬಂದು ಬೇರೆ ಮಾಡ್ತಾರೆ. ಅಲ್ಲೋಗಿ ಮೋದಿ ಮನೆ ಮುಂದೆ ಮಲ್ಕೊಳ್ಳೋದು. ಇಲ್ಲಿ ಮೈಸೂರಿಗೆ ಮೋದಿ ಬಂದ್ರೆ ಇಡೀ ಕರ್ನಾಟಕ ನಿಮ್ ಹಿಂದೆ ಅನ್ನೋದು. ಬಣ್ಣ ಬಣ್ಣದ ಮಾತುಗಳನ್ನ ಇವರಿಂದಾನೇ ಕಲಿಬೇಕು ಮೇಡಮ್. ಯಾವ್ದಾರ ಒಂದ್ ಸ್ಟ್ಯಾಂಡ್ ಇರ್ಬೇಕು. ಮೋದಿ ಮನೆ ಮುಂದೆ ಹೋಗಿ ಮಲ್ಕೊಂಡಿದ್ದೆ ಡಿ ಕೆ ಶಿವಕುಮಾರ್ ವಾಪಸ್ ಬಂದ್ಮೇಲೆ ಮೈಸೂರಿಗೆ ಮೋದಿ ಅವರು ಬಂದ್ರೆ ಇಡೀ ಕರ್ನಾಟಕ ನಿಮ್ ಹಿಂದೆ. ನಮ್ ಕನ್ಫ್ಯೂಷನ್ ಆಗ್ಬಿಟ್ಟೆ. ಅಲ್ಲ, ಇವರೇ ತಾನೇ ಅಲ್ಲೋಗಿ ಮಲ್ಕೊಂಡಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇಲ್ಲಿ ಬಂದ್ರೆ ಎಲ್ಲ ಪಕ್ಷಗಳು ಒಳ ಒಪ್ಪಂದ ಮಾಡ್ಕೊಂಡಿರೋದು ಅಂತಿಮ ಪ್ರಜಾಪ್ರಭುತ್ವದ ಅಂತಿಮ ಘಟ್ಟಕ್ಕೆ ತರಕ್ ಕಾರಣ ಆಯ್ತಾ ಅಂತ ಮೇಡಮ್. ತಂದು ಬಿಟ್ಟಿದ್ದಾರೆ, ಬ್ಲಾಸ್ಟ್ ಆಗ್ಬೇಕಷ್ಟೇ. ಸಿ ಇಟ್ ವಿಲ್ ಬರ್ಸ್ಟ್, ದ ಸೊಸೈಟಿ ವಿಲ್ ಬಾಯ್ಲಿಂಗ್ ಪಾಯಿಂಟ್ ಬಂದಿದೀವಿ ಈಗ. ಬಂದಿದೆ 100% ಬಂದಿದೀವಿ. ನೆನ್ನೆ ನೋಡಿ, 12 ವರ್ಷಗಳ ಕಾಲ ಮೋದಿ ಅವರ ಭಾಷಣ ನೋಡಿ, ನೆನ್ನೆ ಭಾಷಣ ನೋಡಿ ತೊದಲ್ತಾರೆ. ಒಂದು ಏಜ್ ಫ್ಯಾಕ್ಟರ್ ಇರ್ಬೋದು. ಎರಡನೇದು ಅವ್ರು ಮಾಡಿರೋ ಅಕ್ರಮಗಳು, ಅವ್ರು ಮಾಡಿರೋ ಅಂತ ಐ ಥಿಂಕ್ ಮೋಸಗಳನ್ನ ಅವ್ರ ಬಾಯಿಂದ ತೊದಲ್ತದೆ ಮಾತುಗಳು. ಬಾಯಿಂದ ಇವ್ರ ಮಾತುಗಳು ಕೂಡ ಬರೋದಿಲ್ಲ. ಆ ಮಟ್ಟಕ್ಕೆ ಇವ್ರು ಮಾಡಿರೋ ಪಾಪಕರ್ಮಗಳು ಕಾಡ್ತಾ ಇದೆ. ಅದು ರಾಷ್ಟ್ರ ರಾಜಕಾರಣ ಆಗಿರ್ಬೋದು, ರಾಜ್ಯದ ರಾಜಕಾರಣ ಆಗಿರ್ಬೋದು, ಎರಡೂ ಕೂಡ ಅದೇ ತರ ಇದೆ. ಆಮೇಲೆ ಕೇಳಬೇಕಾದಂತವ್ರು ಮೌನಿಗಳಾಗ್ಬಿಟ್ಟು ಮಕ್ಕಳು ಕೇಳ್ತಾ ಇದಾರೆ ಮೇಡಮ್. ಸ್ಕೂಲ್ ಮಕ್ಕಳು ಇವತ್ತು ಮಕ್ಕಳು ಕೇಳ್ತಾ ಇದಾರೆ. ಹೌದು, ನಮ್ಗೆ 80 ವರ್ಷ ಆಗಿದೆ, ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದ್ರಲ್ಲ, ಕ್ಲಬ್ ಮಾಡಿದ್ರಲ್ಲ ವಿಧಾನಸೌಧನ. 45,000 ಶಾಲೆಗಳನ್ನ ಖಾಸಗಿ ಅವ್ರಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಮಾರಾಟ ಅನ್ನೋದಕ್ಕಿಂತ ಹ್ಯಾಂಡ್ ಅವ್ರು ತಗೊಂಡ್ಬಿಡಿ, ನೀವು ನಡ್ಸ್ಕೊಂಡೋಗಿ, ನಾವು ನಡ್ಸಲ್ಲ ಸರ್ಕಾರ. ಅಂದ್ರೆ ಇದೇನ್ ಕಾರಣ ಅಂದ್ರೆ ಯಾವ ಹಿನ್ನೆಲೆಯಲ್ಲಿ ಅವ್ರು ಬಂದ್ರಲ್ಲ, ಆ ಹಿನ್ನೆಲೆ ಅವರನ್ನ ಹೀಗ್ ಮಾಡಿಸ್ತಾ ಇದೆ. ಅದೇ ಅವರು ಗಾಂಧೀಜಿ ಅವ್ರ ತರ ಓದಿದ್ರೆ ಹಿಂಗ ಆಗ್ತಾ ಇರ್ಲಿಲ್ಲ. ಎಲ್ಲಿ ಮೇಡಮ್ ಆ ಪ್ರಬುದ್ಧತೆ ಎಲ್ಲಿ ಬರ್? ಗಾಂಧೀಜಿಗೆ ಯಾಕೆ ಹೋಲಿಸ್ತಾರೆ ಬಿಡಿ ಇವ್ರನ್ನ. ಗಾಂಧೀಜಿ ಹೆಸರನ್ನ ಬಳಸ್ಕೊಂಡು ಅಧಿಕಾರದಲ್ಲಿ ಕೂತ್ಕೊಂಡು ಅಂತಾರೆ ಬಿಟ್ರೆ ಇವ್ರು ಯಾರು ಕೂಡ ಗಾಂಧಿ ಚಪ್ಪಲಿಗೂ ಕೂಡ ನಾವು ಹೋಲಿಸ್ಕೋಕ್ ಹೋಗ್ಬಾರ್ದು. ಗಾಂಧಿ ಅವ್ರ ಆಗ್ತಾರ ಚಪ್ಪಲಿ ಇದೆಯಲ್ಲ, ಆ ಚಪ್ಪಲಿ ಕೂಡ ನಾವು ಹೋಲ್ಸಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಹಂಗಾಗಿ ನೀವು ಗಾಂಧಿ ಯಾಕೆ ಹೋಲಿಸ್ತೀರ ಅವ್ರನ್ನ? ಅಲ್ಲ, 45,000 ಶಾಲೆಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ದೇ ವಾಂಟ್ ಪ್ರೈವೇಟ್ ಪ್ಲೇಯರ್ಸ್ ನಡೆಸಬೇಕಂತೆ. ಮತ್ತೆ ನಾವು ವೋಟ್ ಹಾಕೋದು, ಟ್ಯಾಕ್ಸ್ ಕಟ್ಟೋದು ಏನ್ ಗೆಣಸ್ಕಿಲಕ? ಅಂದ್ರೆ ಪ್ರಶ್ನೆ ಕೋಪ ಬರುತ್ತೆ ಅವರಿಗೆಲ್ಲ. ಯಾಕಪ್ಪ ಮೇಡಮ್? ಯಾಕೆ ಅಲ್ಲ ಮೇಡಮ್, ನಾವು ವೋಟ್ ಹಾಕ್ರೆ ಕಾಂಗ್ರೆಸ್ ಸರ್ಕಾರ, ನಾವು ವೋಟ್ ಹಾಕಿದ್ದು ಬಿಜೆಪಿ ಸರ್ಕಾರ. ನಾವು ವೋಟ್ ಹಾಕಿ ನಾವು ತೆರಿಗೆ ಕಟ್ಟಿದ್ರೆ ಇವ್ರ ಸರ್ಕಾರ ಇಲ್ಲ ಅಂದ್ರೆ ಮನೇಲಿ ಕೂತ್ಕೊಂಡು ಗೆಣಸೆ ಕೇಳ್ಬೇಕಾದ್ರೆ ಇವ್ರು ಗೆಣಸ್ ಬಿಟ್ಟು ಇನ್ನೇನು ಕೇಳಕ್ಕಾಗಲ್ಲ. ಸರ್, ಇದುವರೆಗೂ ನೀವು ಎಲ್ಲ ಮಾತಾಡಿದ ಅಂಶ ಅಂತ ಅಂದ್ರೆ ಇವತ್ತು ಎಲ್ಲರೂ ಪ್ರಶ್ನೆ ಕೇಳಕ್ ರೆಡಿ ಆಗಿದ್ದಾರೆ. ಪ್ರಶ್ನೆನ ಎದುರಿಸಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ರೆಡಿ ಆಗಿಲ್ಲ. ಮೇಡಮ್ ನಾವೆಲ್ಲ ಬಿಟ್ಟಾಕಿ ನಾವು ಪ್ರಬುದ್ಧರು ಅಂತ ಅನ್ಕೊಂಬಿಡೋಣ, ಅಥವಾ ನಮ್ಗೇನೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ವಕೀಲರು ಅಂತ. ಮೇಡಮ್ ಪುಟ್ ಮಕ್ಳು ಬೀದಿಗಳಿಗೆ ಕೇಳಿದೆ, ನಮ್ ಶಾಲೆಯಲ್ಲಿ ನೀರು ಬರ್ತಾ ಇಲ್ಲ. ಹೈಸ್ಕೂಲ್ ಹೆಣ್ಮಕ್ಳು ಇವತ್ತು ಜಾರ್ಖಂಡ್, ಮಧ್ಯಪ್ರದೇಶ, ನಾನು ಬೇರೆ ಬೇರೆ ರಾಜ್ಯದಲ್ಲಿ ನೋಡ್ತಾ ಇದ್ದೀನಿ. ನಾನು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇಲ್ಲ, ಖಂಡಿತ ನಾನು ನೋಡಕ್ ಆಗ್ತಾ ಇಲ್ಲ. ಮೇಡಮ್ ಇಡೀ ದೇಶದಲ್ಲಿ ಮಕ್ಕಳು, PUC ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್ ಬೀದಿಗೆ ಬಂದು ಲೆಕ್ಕಾಚಾರ ಕೇಳ್ತಾರೆ ಮೇಡಮ್. ದಟ್ ಈಸ್ ವಾಟ್ ದ ಚೇಂಜ್ ವಾಟ್ ವಿ ಆರ್ ಸೀಯಿಂಗ್. ನಮ್ ನಿಜವಾಗ್ಲೂ ಹೇಳ್ತೀನಿ, ಒಂದು ರೀತಿನಲ್ಲಿ ಈ ಕಚರ ರಾಜಕಾರಣಿಗಳು ನೋಡಿ ಬೇಜಾರಾಯ್ತು ಅಂತಂದ್ರೆ, ಇನ್ನೊಂದು ಕಡೆ ಅಂತಂದ್ರೆ ಈ ಮಕ್ಕಳು ಪ್ರಶ್ನೆ ಕೇಳ್ತಾರಲ್ಲ ಗುರು, ನಿಜವಾಗ್ಲೂ ಒಂದು ಒಳ್ಳೆಯ ಜನರೇಷನ್ ಕೈಗೆ ನಾವೆಲ್ಲೋ ಸೇಫ್ ಅಂತ ಅನಿಸ್ತದೆ ಮೇಡಮ್. ವಿ ಫೀಲ್ ವೆರಿ ಸೇಫ್. ಈ ಜನರೇಷನ್ ಪ್ರಶ್ನೆ ಕೇಳ್ತಾ ಇದೆ. ಖಂಡಿತವಾಗಿ ಈ ಒಂದು ದುರಾಡಳಿತಗಳು, ಈ ಭ್ರಷ್ಟರು, ಈ ಕಳ್ಳರು, ಈ ಲೂಟಿಕೋರರು, ಈ ರೇಪಿಸ್ಟ್ಗಳು, ಈ ಕ್ರಿಮಿನಲ್ಗಳು ಯಾರ ಅಧಿಕಾರದಲ್ಲಿ ಕೂತವ್ರೆ ಮೇಡಮ್, ಇವ್ರು ಎಲ್ಲ ಮನೆಗೆ ಹೋಗ್ಬೇಕು ಸೋತು. ಇದ್ರ ಜೊತೆಗೆ ಕೊನೆಗೆ ಇನ್ನೊಂದು ನೀವು ಹೇಳಿದಕ್ಕೆ ಪ್ರಶ್ನೆ ಅಂತ, ಮೊನ್ನೆ ನೀವು ನೋಡಿದೀರಾ ಏನೋ ವಿಧಾನ ಪರಿಷತ್ತಲ್ಲಿ ಉಮಾಶ್ರೀ ಅವರು ನಟಿ ಆದಾಗ ನಟನೆ ಮಾಡ್ಲಿ, ಅಲ್ಲಿ ನಾವು 1 ರೂಪಾಯಿ ಖರ್ಚು ಮಾಡ್ತಾ ಇರ್ತೀವಿ ಅವ್ರನ್ನ ವಿಧಾನ ಪರಿಷತ್ ಅಲ್ಲಿ ಮಾತನಾಡಕ್ಕೆ. ಬುದ್ಧಿವಂತರ ವೇದಿಕೆ ಅದು. ಅಲ್ಲಿ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತಾರಲ್ಲ, ಅವ್ರಿಗೆ 1 ರೂಪಾಯಿ ಶೇಮ್ ಇಲ್ವಾ ಅಂತ ಆ ಲೇಡಿಗೆ. ಮೇಡಮ್ ಈಗ ಸಿ ರಾಜ್ಯಸಭಾ ಆಗಿರ್ಬೋದು ಅಥವಾ ಕೌನ್ಸಿಲ್ ಆಗಿರ್ಬೋದು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಏನಿದಾರಲ್ಲ, ಸ್ಟೇಟ್ಸ್ ಮೆನ್ಸ್, ಬುದ್ಧಿವಂತರು, ಇಂಟೆಲೆಕ್ಚುಯಲ್ಸ್ ನ ಕಳಿಸ್ಬೇಕಾರೆ ಇವ್ರು ಯಾರನ್ನ ಕಳಿಸ್ತಾ ಇದಾರೆ ಹೇಳಿ?
ಎಲ್ಲ ಡ್ರಾಮಾ ಆರ್ಟಿಸ್ಟ್ಗಳನ್ನೇ ಮೇಕಪ್ ಹಾಕೊಂಡು ಡ್ರಾಮಾ ಮಾಡೋಂತವ್ರನ್ನೇ ಅಲ್ಲಿ ಕಳಿಸ್ತಾ ಇರೋದು, ಅಲ್ಲಿ ಡ್ರಾಮಾ ಮಾಡ್ತಾ ಇದಾರೆ ಮೇಡಮ್. ಮೀನ್ ಸ್ಟೇಟ್ಸ್ ಮೆನ್ಸ್ ಹೋಗ್ಬೇಕಾದ್ರೆ ಜಾಗದಲ್ಲಿ ಬಣ್ಣ ಹಾಕೋರು ಮುಖವಾಡ ಹಾಕೊಂಡ್ರು ಹೋದ್ರೆ ಮೇಡಮ್ ಅದೇ ಡೈಲಾಗ್ ಎಲ್ಲ ಹೊಡಿಯೋದ್ ನೀವಲ್ವಾ? ದ ಗವರ್ಮೆಂಟ್ ರನ್ಸ್ ಬೈ ಅಪ್ಪರ್ ಹೌಸ್ ಲೋವರ್ ಹೌಸ್ ಅಂತ ಮಾಡಿದ್ದಾರೆ. ಲೋವರ್ ಹೌಸ್ ಅಲ್ಲಿ ಎಲೆಕ್ಟೆಡ್ ಬಾಡೀಸ್, ಅಪ್ಪರ್ ಹೌಸ್ ಅಲ್ಲಿ ಸ್ಟೇಟ್ಸ್ ಮೆನ್ಸ್ ಇಂಟೆಲೆಕ್ಚುಯಲ್ಸ್ ಎಲ್ಲಿದ್ದಾರೆ ಮೇಡಮ್? ಅಲ್ಲಿ ತೋರಿಸಿ ನನ್ಗೆ ನೀವು ಯಾರಾದ್ರೂ ಅಲ್ಲಿ ಅಪ್ಪರ್ ಹೌಸ್ ಇಂಟೆಲೆಕ್ಚುಯಲ್ಸ್ ಕಾಣಿಸ್ತಾರ ನನಗೆ? ಸ್ಟೇಟ್ಸ್ಮೆನ್ಸ್ ಅಪಾಯಿಂಟೇ ಮಾಡಲ್ಲ, ಬೇಕಾಗಿಲ್ಲ ಅವ್ರಿಗೆ. ಸ್ಟೇಟ್ಮೆಂಟ್ಸ್ ಅಪಾಯಿಂಟ್ ಮಾಡಿದ್ರೆ ನಮ್ ತರ ಭಾಷಣ ಮಾಡ್ತೀವಿ, ನಿಮ್ ತರ ಪ್ರಶ್ನೆ ಕೇಳ್ತಾರೆ, ಸೊ ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ. ಅಡ್ವೈಸ್ ಮಾಡ್ತಾರೆ, ಅದೆಲ್ಲ ಬೇಕಾಗಿಲ್ಲ. ಅಲ್ಲ ಮೇಡಮ್, ಒಬ್ಬ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲಿದೆ, ನಮ್ಮ ಪ್ರಬುದ್ಧರು ಇದಾರೆ, ನಾನಾ ರೀತಿ ಐ ಥಿಂಕ್ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಡಿಸ್ಕವರಿಗಳನ್ನ ಮಾಡಿದಂತವ್ರು, ರಿಸರ್ಚ್ ಗಳನ್ನ ಮಾಡಿದ್ರು ಒಬ್ಬ ರಿಸರ್ಚರ್ ಅಲ್ಲಿ ಇದಾರೆ ಮೇಡಮ್ ಅಲ್ಲಿ. ಅಲ್ಲ ರಾಜ್ಯಸಭೆ ಆಗಿರ್ಬೋದು ಅಥವಾ ಇಲ್ಲಾಗಿರ್ಬೋದು, ಎಲ್ಲಾ ಕಳ್ಳರನ್ನ, ಸುಳ್ರನ್ನ, ಡಕಾಯಿತರನ್ನ, ದರೋಡೆಕೋರ್ನ, ಕ್ರಿಮಿನಲ್ಗಳನ್ನ, ಇವ್ರ ಆಪ್ತರನ್ನ, ರೆಟ್ಟೆಬಿಸಮ್ ಇದನ್ನೇನ್ ಮೇಡಮ್ ಬೇರೆ ಏನ್ ಹೇಳಕ್ಕಾಗುತ್ತೆ? ಎಲ್ಲ ಡಕಾಯಿತ್ರನ್ನ ತಳ್ಳೋ ಕಾಲ ಬಂದಿದೆ ಸರ್. ಇದುವರೆಗೂ ಮಾತನಾಡಿಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.